ನಮಸ್ಕಾರ, ಆಶ್ರಯ ಟಾಕ್ಸ್ಗೆ ಸ್ವಾಗತ. ನಾನು ಆಶಾ ಕುಮಾರಸ್ವಾಮಿ, ಸೈಕಾಲಜಿಸ್ಟ್, ಸ್ಪೆಷಲ್ ಎಜುಕೇಟರ್ ಆ್ಯಂಡ್ ಪಬ್ಲಿಕ್ ಸ್ಪೀಕಿಂಗ್ ಕೋಚ್. ಇವತ್ತಿನ ಟಾಪಿಕಲ್ಲಿ ನಾವು ಇಮೋಷನಲ್ ಇಂಬ್ಯಾಲೆನ್ಸ್ ಬಗ್ಗೆ ತಿಳಿಯೋಣ. ಇಮೋಷನಲ್ ಇಂಬ್ಯಾಲೆನ್ಸ್ ಅಂದ್ರೆ ಏನು? ನಮಗೆ ಕೋಪ, ದುಃಖ, ಒತ್ತಡ, ಖುಷಿ ಇವೆಲ್ಲವೂ ನಮ್ಮ ಮನುಷ್ಯ ಸಹಜ ಗುಣ ಅಲ್ವಾ? ಆದರೆ ಇವೆಲ್ಲವನ್ನು ನಮಗೆ ನಿಯಂತ್ರಣದಲ್ಲಿ ಇಟ್ಕೊಳ್ಳೋದಕ್ಕೆ ಆಗದಿರೋದೇ ಇಮೋಷನಲ್ ಇಂಬ್ಯಾಲೆನ್ಸ್. ಭಾವನಾತ್ಮಕವಾಗಿ ನಾವು ಯಾವಾಗ ತುಂಬಾ ನಿಯಂತ್ರಣವನ್ನು ಕಳ್ಕೊಳ್ತೀವಿ, ಇದಕ್ಕೆ ನಾವು ಇಮೋಷನಲ್ ಇಂಬ್ಯಾಲೆನ್ಸ್ ಅಂತ ಹೇಳ್ತೀವಿ. ಸೊ ನಮ್ಗೆ ದಿನನಿತ್ಯ ಕೋಪ ಬರುತ್ತೆ, ನಮ್ಗೆ ದಿನನಿತ್ಯ ದುಃಖ ಆಗುತ್ತೆ, ಇಟ್ಸ್ ಫೈನ್. ಆದ್ರೆ ಓವರ್ ಪೀರಿಯಡ್ ಆಫ್ ಟೈಮ್, ಅಂದ್ರೆ ದೀರ್ಘಕಾಲದಲ್ಲಿ ಅದು ಆಗ್ತಾ ಇದೆ ನಿಮ್ಗೆ ಅಂತಂದ್ರೆ ಅದನ್ನ ನಿಮ್ಗೆ ನಿಯಂತ್ರಣ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಅದರಿಂದಾಗಿ ನಿಮ್ಮ ಓದು, ಕೆಲಸ ಅಥವಾ ನಿಮ್ಮ ಸಂಬಂಧಗಳ ಮೇಲೆ ಅದು ಪರಿಣಾಮ ಬೀರ್ತಾ ಇದೆ ಅಂತಂದ್ರೆ 100% ನಿಮಗೆ ಇಮೋಷನಲ್ ಇಂಬ್ಯಾಲೆನ್ಸ್ ಇರಬಹುದು. ಹಾಗಾದ್ರೆ ಬನ್ನಿ, ನಿಮ್ಮ ಇಮೋಷನಲ್ ಬ್ಯಾಲೆನ್ಸ್ ಎಷ್ಟರ ಮಟ್ಟಿಗೆ ಇದೆ ಅನ್ನೋದನ್ನ ತಿಳಿಯುವಂತ ಸಮಯ. ನಿಮ್ಮ ಮುಂದೆ ನಾನು ಕಾಮನ್ ಆಗಿ ಒಂದು 10 ಕ್ವಶನ್ ಇಡ್ತಾ ಇದ್ದೇನೆ. ಅದಕ್ಕೆ ನೀವು ಎಸ್ ಆರ್ ನೋ ಅಂತ ಆನ್ಸರ್ ಕೊಡ್ತಾ ಹೋಗಿ. ಮೊದಲನೇ ಕ್ವಶನ್ ಬಂದು, ನೀವು ರಾತ್ರಿ ಮಲಗಿ ಬೆಳಿಗ್ಗೆ ಏಳುವಾಗ ನಿಮ್ಗೆ ಫ್ರೆಶ್ ಫೀಲ್ ಅನಿಸದೇ ಇರುವಂತದ್ದು. ಎರಡನೆಯ ಕ್ವಶನ್, ನಿಮ್ಗೆ ದಿನನಿತ್ಯದ ಚಟುವಟಿಕೆಗಳಲ್ಲಿ ವಿಪರೀತ ಕೋಪ ಅಥವಾ ಸಿಕ್ಕಾಪಟ್ಟೆ ದುಃಖ ಆಗಿ ನಿಮ್ಗೆ ದಿನನಿತ್ಯದ ಚಟುವಟಿಕೆಯನ್ನ ಮಾಡಲು ಅಸಾಧ್ಯವಾಗಿರುವಂಥದ್ದು. ಮೂರನೇದು, ನಿಮ್ಗೆ ಯಾವುದೇ ವಿಷಯದಲ್ಲೂ ಕೂಡ ಆಸಕ್ತಿ ಇಲ್ಲದೆ ಇರುವಂಥದ್ದು. ನಾಲ್ಕನೇದು, ಸಿಕ್ಕಾಪಟ್ಟೆ ಮೂಡ್ ಸ್ವಿಂಗ್ಸ್ ಆಗುವಂಥದ್ದು. ಸೊ ಅಥವಾ ಇಮೋಷನಲ್ ಔಟ್ಬರ್ಸ್ಟ್ ಆಗುವಂಥದ್ದು. ಐದನೇದು, ನಿಮ್ಮ ಜೀವನದಲ್ಲಿ ಸಣ್ಣ ವಿಷಯಗಳು ಕೂಡ ಸಿಕ್ಕಾಪಟ್ಟೆ ದೊಡ್ಡ ವಿಷಯವಾಗಿ ಕಾಣುವಂಥದ್ದು, ಅಥವಾ ನಿಮಗೆ ಸಣ್ಣ ವಿಷಯದಲ್ಲೂ ಕೂಡ ಸಿಕ್ಕಾಪಟ್ಟೆ ಭಯ, ಸಿಕ್ಕಾಪಟ್ಟೆ ಕೋಪ, ಸಿಕ್ಕಾಪಟ್ಟೆ ಫ್ರಸ್ಟ್ರೇಷನ್ ಆಗುವಂಥದ್ದು. ಆರನೇದು ಬಂದು, ನಿಮಗೆ ಯಾವುದೇ ಕೆಲಸದಲ್ಲಿ ಫೋಕಸ್ ಆಗಿ ಅಥವಾ ಕಾನ್ಸಂಟ್ರೇಟ್ ಮಾಡಿ ಕೆಲಸ ಮಾಡಲಿಕ್ಕೆ ಅಸಾಧ್ಯವಾಗುವಂಥದ್ದು. ಏಳನೇದು ಬಂದು, ಸಣ್ಣ ಸಣ್ಣ ಅಥವಾ ಯಾವುದೇ ರೀಸನ್ ಇಲ್ಲದೆ ಸಿಕ್ಕಾಪಟ್ಟೆ ಬೇಸರ ಆಗೋದು, ಹೋಪ್ಲೆಸ್ ಫೀಲ್ ಆಗೋದು. ಎಂಟನೇ ವಿಷಯ ಬಂದು ಇಮೋಷನಲ್ ನಮ್ನೆಸ್ ಅಂತ ಹೇಳ್ತೀವಿ. ಬೇರೆಯವರ ಇಮೋಷನಲ್ಲಿ ಭಾಗಿಯಾಗಲಿಕ್ಕೆ ಆಗದೇ ಇರುವಂಥದ್ದು ಅಥವಾ ಇಮೋಷನಲಿ ನೀವು ಜನರಿಂದ ಡಿಸ್ಕನೆಕ್ಟ್ ಆಗುವಂಥದ್ದು. ಒಂಬತ್ತನೇದು ಬಂದು, ನಿಮಗೆ ನನ್ನನ್ನು ಯಾರೂ ಅರ್ಥ ಮಾಡ್ಕೊಳ್ತಾ ಇಲ್ಲ, ಎಲ್ಲರೂ ನನ್ನನ್ನು ದೂರ ಇಡ್ತಾರೆ ಅನ್ನೋ ಫೀಲಿಂಗ್ ಬರುವಂಥದ್ದು. ಹತ್ತನೇದು ಬಂದು, ನನಗೆ ಈ ಜೀವನ ವ್ಯರ್ಥ, ನನಗೆ ಏನು ಬೇಡ, ಇದು ಗಿವಿಂಗ್ ಅಪ್ ಮಾಡುವಂತಹ ಲಕ್ಷಣಗಳು ಕಾಣಿಸ್ಕೊಳ್ಳುವಂಥದ್ದು. ಇನ್ನು 2 ಎಸ್ ನಿಮಗೆ ಬಂದಿದ್ರೆ ನಿಮಗೆ ಇಮೋಷನಲ್ ಅಪ್ ಆ್ಯಂಡ್ ಡೌನ್ಸ್ ಇದೆ, ನೀವು ಅದನ್ನು ಸರಿಪಡಿಸ್ಕೊಳ್ಬೋದು. ಇನ್ನು 3ರಿಂದ 4, 5 ಎಸ್ ಅಂತ ಬಂದಿದ್ರೆ ಮೈಲ್ಡ್ ಆರ್ ಮಾಡ್ರೇಟ್ ನಿಮಗೆ ಇಮೋಷನಲ್ ಡಿಸ್ಟರ್ಬೆನ್ಸ್ ಇದೆ. ನಿಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ಅದನ್ನು ಸರಿಪಡಿಸ್ಕೊಳ್ಬೋದು. ನಿಮಗೆ ಸಾಧ್ಯ ಇದೆ ಅದನ್ನು ಮಾಡ್ಕೊಳ್ಳೋದಕ್ಕೆ. ಇನ್ನು 6ಕ್ಕಿಂತ ಜಾಸ್ತಿ ಎಸ್ ಬಂದಿದ್ದಲ್ಲಿ ನಿಮಗೆ ಒಬ್ಬ ಸೈಕಾಲಜಿಸ್ಟ್ ಅಥವಾ ರಿಸೋರ್ಸ್ ಪರ್ಸನ್ನ ಮೀಟ್ ಆಗುವ ಅವಶ್ಯಕತೆ ಇದೆ, ನಿಮಗೆ ಹೆಲ್ಪಿನ ಅವಶ್ಯಕತೆ ಇದೆ. ಇನ್ನು 10ಕ್ಕೆ 10 ನಿಮಗೆ ಬಂದರೆ ಎಸ್ ಅಂತ, ಇಟ್ಸ್ ಅ ಬಿಗ್ ರೆಡ್ ಫ್ಲ್ಯಾಗ್. ಯು ಹ್ಯಾವ್ ಟು ಸ್ಟಾರ್ಟ್ ದ ಇಂಟರ್ವೆನ್ಷನ್, ಯು ಹ್ಯಾವ್ ಟು ವಿಸಿಟ್ ಟು ದ ಸೈಕಾಲಜಿಸ್ಟ್. ನಿಮಗೆ ಅವಶ್ಯಕತವಾಗಿ ನಿಮ್ಮ ರುಟೀನನ್ನು ಚೇಂಜ್ ಮಾಡ್ಬೋದು, ನಿಮ್ಮ ಟೋಟಲ್ ಥೆರಪಿಯ ಅವಶ್ಯಕತೆ ಇದೆ. ಖಂಡಿತವಾಗ್ಲೂ ಆದಷ್ಟು ಬೇಗ ವಿಸಿಟ್ ಕೊಟ್ಟು ಇಂಟರ್ವೆನ್ಷನ್ನ ಸ್ಟಾರ್ಟ್ ಮಾಡಿ. ಖಂಡಿತವಾಗ್ಲೂ ಇಮೋಷನಲ್ ಡಿಸ್ಟರ್ಬೆನ್ಸನ್ನು ನಾವು ಸರಿಪಡಿಸ್ಕೊಳ್ಬೋದು. ಇದರಿಂದಾಗಿ ನಾವು ನಾರ್ಮಲ್ ಲೈಫನ್ನು ಲೀಡ್ ಮಾಡ್ಬೋದು. ಸೊ ಆದಷ್ಟು ಇದೆಲ್ಲವೂ ನಮ್ಮ ಜೀವನದಲ್ಲಿ ಇರುವಂಥದ್ದೇ. ಇದಕ್ಕೆ ಸರಿಯಾದ ರೀತಿಯಲ್ಲಿ ಥೆರಪಿ ಅಥವಾ ಮೆಡಿಟೇಷನ್ಗಳು ಅವಶ್ಯಕವಾದಂತಹ ಇಂಟರ್ವೆನ್ಷನ್ ತಗೊಂಡ್ರೆ ಯಾವುದೇ ಹೆದರಬೇಕಾದ ಅವಶ್ಯಕತೆ ಇಲ್ಲ. ಸೊ
ನಮ್ಮ ಆರೋಗ್ಯ ಜೀವನವನ್ನು ಕಾಪಾಡಿಕೊಳ್ಳೋದು ನಮ್ಮ ಕೈಯಲ್ಲಿದೆ ಅಂತ ಹೇಳ್ತಾ ಇವತ್ತು ಈ ಟಾಪಿಕನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.